ಸೂಪರ್ ಅದ, ಎಲ್ಲಿ ಕೂಡ ಕ್ರ್ಯಾಕ್ ಆಗಿಲ್ಲ. ಈಗ ಇದನ್ನ ಪಾಕಕ್ಕೆ ಹಾಕೊಳ್ಳೋಣ. ಪಾಕ ನಾನು ಆಗ್ಲೇ ಹೇಳಿದಾಗೆ ಬೆಚ್ಚಗಿರ್ಬೇಕು, ಸ್ವಲ್ಪ ಅಷ್ಟೇ, ಜಾಸ್ತಿ ಬಿಸಿ ಇರಬಾರ್ದು. ಪಾಕದಲ್ಲಿ ಹಾಕೊಳ್ಳೋಣ ಈಗ. ಹಾಯ್ ಗಾಯ್ಸ್, ನಮಸ್ತೆ ಎಲ್ಲರಿಗೂ ನನ್ನ ಚಾನಲ್ಗೆ ಇವತ್ತು ಸ್ವಾಗತ ಮಾಡಿಕೊಂಡು ಅದ್ಭುತವಾದ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ. ನೀವು ಗುಲಾಬ್ ಜಾಮೂನ್ ಮಾಡುವಾಗ ಕ್ರ್ಯಾಕ್ ಆಗುತ್ತಾ ಅಥವಾ ಪಾಕಕ್ಕೆ ಹಾಕಿದರೆ ಎಲ್ಲ ಕಲಿಸ್ಕೊಳ್ಳುತ್ತಾ, ಅದೆಲ್ಲವನ್ನು ಅವಾಯ್ಡ್ ಮಾಡೋಕ್ಕೆ ನಾನಿವತ್ತು ಸಿಂಪಲ್ ಟಿಪ್ಸ್ ಒಂದಿಗೆ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ನಾನಿವತ್ತು MTRದು ಪ್ಯಾಕೆಟನ್ನು ತೊಗೊಂಡಿದ್ದೀನಿ. ನಾನು ಕಪ್ ಅಳತೆಯಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ತೊಗೊಂಡ್ರೆ ನಿಮಗೆ ಈಸಿಯಾಗಿ ಮಾಡ್ಕೋಬಹುದು. ಎಷ್ಟು ಕಪ್ ಪೌಡರ್ ಹಾಕೊಳ್ತೀವಿ ಅದರ ಡಬಲ್ ಸಕ್ಕರೆ ತಗೋಬೇಕು. ನಾನಿವತ್ತು 2.5 ಕಪ್ ಜಾಮೂನ್ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನೀವು ಇದೇ ಮೆಥಡಲ್ಲಿ ಒಂದ್ಸಲಿ ಫಾಲೋ ಮಾಡಿ. 2.5 ಕಪ್ ಹಾಕೊಳ್ತೀನಿ. ಸಕ್ಕರೆ ಕೂಡ ನಾನು 4 ಕಪ್ಪು, ನಾನು 2.5 ಕಪ್ ಪೌಡರ್ ತಗೊಂಡಿರೋದ್ರಿಂದ ಸೇಮ್ ಕಪ್ ಅಲ್ಲಿ 5 ಕಪ್ ಸಕ್ಕರೆಯನ್ನು ತಗೊಂಡಿದ್ದೀನಿ. 5 ಕಪ್ ಸೇಮ್ ಕಪ್ ಅಲ್ಲೇನೆ ನೀರು ಹಾಕೊಳ್ತೀನಿ. ಇವಾಗ ಫಸ್ಟ್ ಪಾಕ ಮಾಡ್ಕೊಳ್ಳೋಣ. ಇಲ್ಲಿ ಸ್ವಲ್ಪ ದೊಡ್ಡ ಪಾತ್ರನೇ ಇಟ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಪಾಕಕ್ಕೆ ನಾವು ಜಾಮೂನ್ ಕರ್ದು ಹಾಕೊಳ್ಳುವಾಗ ಈಸಿ ಆಗುತ್ತೆ. ತುಂಬಾ ಸಣ್ಣ ಪಾತ್ರ ಹಾಕೊಂಡ್ರೆ ಅದನ್ನ ತೆಗೆಯೋದಕ್ಕೆ ಆಗಲ್ಲ, ಅವಾಗ ಕೂಡ ಅದು ಪಾಕದಲ್ಲಿ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆ ತಪ್ಪು ಮಾಡಕ್ ಹೋಗ್ಬೇಡಿ. ದೊಡ್ಡ ಪಾತ್ರನೇ ಇಟ್ಕೊಳ್ಳಿ, ಸ್ವಲ್ಪ ಅಗಲವಾದ ಪಾತ್ರನೇ ಇಟ್ಕೊಳ್ಳಿ. 5 ಕಪ್ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ. ಹಾಕೊಂಡ ಬೌಲಲ್ಲೇನೆ 5 ಕಪ್ ನೀರನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಅಳತೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸಕ್ಕರೆ ಪಾಕ ಮಾಡ್ಕೊಳ್ಳುವಾಗ ಕೂಡ 1 ಎಳೆ ಅಥವಾ 2 ಎಳೆ ಪಾಕ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ. ಸಕ್ಕರೆ ಕರಗಿದ ಮೇಲೆ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಳಿ. ಆಮೇಲಿಂದ ಲೋ ಫ್ಲೇಮ್ ಮಾಡ್ಕೊಂಡು 2 ನಿಮಿಷ ಅಷ್ಟೇ ಸಾಕಾಗುತ್ತೆ. ಸಕ್ಕರೆನ ನೀಟಾಗಿ ಕರಗಿದ ಮೇಲೆ ಹೇಳ್ತಾ ಇರೋದು ನಾನು. ಈ ಅಳತೆಯಲ್ಲಿ ಈ ಟಿಪ್ ಅನ್ನ ಫಾಲೋ ಮಾಡ್ಕೊಂಡು ನೀವು ಗುಲಾಬ್ ಜಾಮೂನ್ ಅನ್ನು ಮಾಡಿ. ಒಂದು ಚೂರು ಒಡೆಯೋದು ಇಲ್ಲ, ಪಾಕದಲ್ಲಿ ಬಿಟ್ಕೊಳ್ಳೋದು ಇಲ್ಲ. ಈ ಹದದಲ್ಲಿ ಕುದಿತಾ ಇರುವಾಗ 2 ಏಲಕ್ಕಿಯನ್ನು ನೋಡಿ ಈ ತರ ಬಿಡಿಸಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕುಂಕುಮದ ಹೂವನ್ನು ಕೂಡ ಹಾಕೊಂಡಿದ್ದೀನಿ. ಇದಕ್ಕೆ ಹಾಕೊಳ್ಳೋಣ ಪಾಕದೊಳಗಡೆ. ಪಾಕ ಎಳೆ ಬರಲೇಬಾರ್ದು. ನಾನು ಹೇಳಿದ ರೀತಿಯಲ್ಲಿ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಕುದಿಸ್ಕೊಳ್ಬೇಕು, 2 ನಿಮಿಷ ಲೋ ಫ್ಲೇಮ್ ಅಲ್ಲಿ, ಅಷ್ಟೇ ಪಾಕ ರೆಡಿ ಆಗುತ್ತೆ. ಪಾಕ ಈಗ ನೋಡಿ 5 ನಿಮಿಷ ಕುದೀತಾ ಇದೆ ಹೈ ಫ್ಲೇಮ್ ಅಲ್ಲಿ. ಇವಾಗ ನಾನು ಸ್ವಲ್ಪ ಕಡಿಮೆ ಮಾಡಿಕೊಂಡು 2 ನಿಮಿಷ ಕುದಿಸ್ಕೊಳ್ತೀನಿ. ಪಾಕ ಈ ಹದದಲ್ಲಿ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಮುಚ್ಚಿ ಇಟ್ಕೊಳ್ಬೇಕು. ಪಾಕ ಸ್ವಲ್ಪ ತಣ್ಣಗಾದ ಮೇಲೆನೆ ಜಾಮೂನ್ ಕರ್ದು ಹಾಕೋಬೇಕು. ಇದೊಂದು ಗಮನದಲ್ಲಿರ್ಲಿ. ಪಾಕ ತೀರಾ ಬಿಸಿ ಇರಬಾರ್ದು ಅಥವಾ ಜಾಮೂನು ಕೂಡ ಕರ್ದಿದ್ದು ತೀರಾ ಬಿಸಿ ಇರಬಾರ್ದು. ಯಾವ್ದಾದ್ರು ಒಂದು ಸ್ವಲ್ಪ ಬೆಚ್ಚಗಿರ್ಬೇಕು. ತಣ್ಣಗೆ ಅಂದ್ರೆ ತೀರಾ ತಣ್ಣಗೆಲ್ಲ, ಸ್ವಲ್ಪ ಬೆಚ್ಚಗಿರ್ಬೇಕು ಪಾಕ. ಅವಾಗ ಹಾಕಿದ್ರೆ ಚೆನ್ನಾಗಾಗುತ್ತೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಒಮ್ಮೆಗೆ ಜಾಸ್ತಿ ಹಾಕೋಬೇಡಿ. ಕಲಸುವಾಗ ನೀವು ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ, ನಾದಿ ಕಲಸಕ್ಕೆ ಹೋಗ್ಬಾರ್ದು. ನೀವು ನೀರೆಷ್ಟು ಬೇಕಷ್ಟು ಸ್ವಲ್ಪನೇ ಹಾಕೊಂಡು ಬೆರಳಲ್ಲೇನೆ ಕಲಿಸ್ಕೊಳ್ಳಿ. ನಾದಿ ಕಲ್ಸಕ್ಕೆ ಹೋಗಬೇಡಿ. ತೀರಾ ಗಟ್ಟಿ ಕೂಡ ಮಾಡ್ಕೋಬೇಡಿ. ಸಾಫ್ಟ್ ಆಗಿನೇ ಕಲಿಸ್ಕೊಳ್ಳಿ. ಈ ಹಿಟ್ಟನ್ನು ಕಲಸಿದ ಮೇಲೆ ನೀವು 20 ನಿಮಿಷ ಮುಚ್ಚಿ ಇಡಬೇಕು. ಒದ್ದೆ ಮಾಡಿದ ವೈಟ್ ಬಟ್ಟೆ ಆದ್ರೂ ಮುಚ್ಚಬಹುದು, ಅಲ್ಲ ಯಾವ್ದಾದ್ರು ಪಾತ್ರೆ ಆದ್ರೂ ಮುಚ್ಚಿ ಇಡಬಹುದು. ಈ ಹದದಲ್ಲಿ ಬೆರಳಲ್ಲೇ ನೋಡಿ ನಾದಿ ಕಲ್ಸ್ಕೊಂಡಿದ್ದೀನಿ. ಈ ತರ ಲೇಯರ್ ಇರಬೇಕು ನೋಡಿ. ಈ ತರ ಹಿಟ್ಟು ರೆಡಿ ಮಾಡ್ಕೊಂಡ್ರೆ ಆಯ್ತು. ಕೈಗೆ ಸ್ವಲ್ಪ ಎಣ್ಣೆ ಮಾಡ್ಕೊಂಡು ಹಿಟ್ಟು ಮೇಲೆ ಹಾಕೊಳ್ಳೋಣ. ಈ ತರ ಹಿಟ್ಟು ಕಲಸಿ ಇಟ್ಟು 20 ನಿಮಿಷ ಆಗಿದೆ. ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ತಗೊಳ್ಳಿ. ಜಾಮೂನ ಮಾಡ್ಕೊಳ್ಳುವಾಗ ಮಾತ್ರ ಈ ತರ ಪ್ರೆಸ್ ಮಾಡ್ಕೊಂಡು ಎಲ್ಲೂ ಸ್ವಲ್ಪನೂ ಒಡಕಿಲ್ಲದಾಗೆ ಮಾಡ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆ ಹಾಕೊಳ್ಳಿ. ಈ ತರ ನೋಡಿ ನೈಸದ ಉಂಡೆ ಮಾಡ್ಕೋಬೇಕು. ಒದ್ದೆ ಬಟ್ಟೆಯಲ್ಲಿ ಸ್ವಲ್ಪ ಮುಚ್ಚಿ ಇಟ್ಕೊಳ್ಳೋಣ, ತೀರಾ ಗಾಳಿಗೆ ಬಿಟ್ರೆ ಒಣಗಿ ಹೋಗುತ್ತೆ ಅಂತ. ಈ ತರ ಉಂಡೆ ತಗೊಂಡು ಪ್ರೆಸ್ ಮಾಡ್ಕೊಂಡು ಜಾಮೂನ್ ಉಂಡೆ ಮಾಡ್ಕೊಂಡ್ರೆ ಆಯ್ತು. ನೋಡಿ ಈ ತರ ಕ್ರ್ಯಾಕ್ ಟೈಪ್ ಇದ್ರೆ ಬೇಗ ಎಣ್ಣೆಗೆ ಹಾಕುವಾಗ ಒಡೆಯುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಟಿಪ್ ಅನ್ನು ಫಾಲೋ ಮಾಡಿ. ನೋಡಿ ಈ ತರ ಮಾಡ್ಕೊಂಡ್ರೆ ಆಯ್ತು. ಜಾಮೂನನ್ನ ಈ ತರ ರೆಡಿ ಮಾಡ್ಕೊಂಡು ಒಂದು ವೈಟ್ ಬಟ್ಟೆ ಮುಚ್ಚಿ ಇಟ್ಕೊಂಡಿದ್ದೀನಿ. ರೌಂಡ್ ಜಾಮೂನನ್ನು ಮಾಡ್ಕೊಂಡಿದ್ದೀನಿ, ಉದ್ದದ ಜಾಮೂನನ್ನು 2 ತರದ್ದು ಮಾಡಿ ತೋರಿಸಿದ್ದೀನಿ ನಿಮಗೆ. ಆಲ್ರೆಡಿ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಆಲ್ರೆಡಿ ಎಣ್ಣೆ ಬಿಸಿ ಆಗಿದೆ. ಹಾಕೊಳ್ಳೋಣ. ಜಾಮೂನ್ ಹಾಕೊಂಡ್ಮೇಲೆ ಕೈ ಆಡಿಸ್ತಾನೆ ಇರ್ಬೇಕು. ಇಲ್ಲ ಅಂತ ಹೇಳಿದ್ರೆ ಒಂದು ಬದಿ ಕಲರ್ ಬರುತ್ತೆ, ಇನ್ನೊಂದು ಬದಿ ಕಲರ್ ಬರಲ್ಲ. ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಈ ತರ ನೋಡಿ ಜಾಮೂನನ್ನು ಎಣ್ಣೆಲಿ ತಿರುಗಿಸ್ತಾನೆ ಇರಬೇಕು. ಅವಾಗ ಒಂದೇ ಬದಿ ಕಲರ್ ಬರುತ್ತೆ. ನಿಧಾನ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಹೊರಗಡೆ ಎಲ್ಲ ಕಲರ್ ಬಂದು
ಬೆಂದಾಗೆ ಕಾಣಿಸುತ್ತೆ, ಒಳಗಡೆ ಗಟ್ಟಿ ಇರುತ್ತೆ. ಹಾಗಾಗಿ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ. ಈ ತರದ ಎಣ್ಣೆಯನ್ನ ಕಲಕ್ತಾ ಇರೋದ್ರಿಂದ ಎಲ್ಲ ಜಾಮೂನು ಕೂಡ ಒಂದೇ ಹದದಲ್ಲಿ ಬೇಯುತ್ತೆ. ಉಳಿದಿರೋ ಜಾಮೂನನ್ನು ಕೂಡ ಮುಚ್ಚಿ ಇಟ್ಕೊಳ್ಳೋಣ. ಗಾಳಿಗೆ ಬಿಟ್ರೆ ಅದು ಒಣಗಿ ಹೋದಾಗ ಆಗಿ ಒಡೆಯುವ ಚಾನ್ಸಸ್ ಇರುತ್ತೆ. ಸೂಪರ್ ಆದ, ಎಲ್ಲಿ ಕೂಡ ಕ್ರ್ಯಾಕ್ ಆಗಿಲ್ಲ. ಈಗ ಇದನ್ನ ಪಾಕಕ್ಕೆ ಹಾಕೊಳ್ಳೋಣ. ಪಾಕ ನಾನು ಆಗ್ಲೇ ಹೇಳಿದಾಗೆ ಬೆಚ್ಚಗಿರ್ಬೇಕು, ಸ್ವಲ್ಪ ಅಷ್ಟೇ, ಜಾಸ್ತಿ ಬಿಸಿ ಇರಬಾರ್ದು. ಪಾಕದಲ್ಲಿ ಹಾಕೊಳ್ಳೋಣ. ಈಗ ಇರುವ ಎಲ್ಲ ಜಾಮೂನನ್ನು ಹಾಕೊಳ್ಳೋಣ. ಎಣ್ಣೆಗೆ ಹಾಕಿದ ಮೇಲೆ ಕಲಕ್ತಾನೆ ಇರಬೇಕು. ಇದೊಂದು ಗಮನದಲ್ಲಿ ಇರಲಿ. ಒಂದೇ ತರದ ಕಲರ್ ಬರುತ್ತೆ. ಎಲ್ಲೂ ಒಂದ್ ಸೈಡ್ ಬೆಳ್ಳಗೆ ಒಂದ್ ಸೈಡ್ ಕಲರ್ ಬರಲ್ಲ. ಒಂದೇ ನೀಟಾಗಿ ಕಲರ್ ಬರುತ್ತೆ, ಒಳಗಡೆ ಕೂಡ ನೀಟಾಗಿ ಬೇಯುತ್ತೆ. ಇದೊಂದು ಗಮನದಲ್ಲಿ ಇರಲಿ. ಈ ಮೆಥಡ್ ಅನ್ನು ಫಾಲೋ ಮಾಡಿದ್ರೆ ನೀವು ಅನ್ಕೊಂಡ ಹಾಗೆ ಜಾಮೂನು ರೆಡಿ ಆಗುತ್ತೆ. ಎಲ್ಲೂ ಕೂಡ ಒಂದು ಚೂರು ಕ್ರ್ಯಾಕು ಬರಲ್ಲ. ಪಾಕಕ್ಕೆ ಹಾಕಿದ ಮೇಲೆ ಎಲ್ಲೂ ಕೂಡ ಒಡೆದು ಹೋಗೋದು ಇಲ್ಲ, ಪಾಕದಲ್ಲಿ ಬಿಟ್ಟು ಹೋಗಲ್ಲ. ತುಂಬಾ ಜನರದ್ದು ಇದೊಂದು ಪ್ರಾಬ್ಲಮ್ ಇದೆ. ಜಾಮೂನ್ ಮಾಡ್ಕೊಡುವಾಗ ಒಂದು ಗಟ್ಟಿ ಆಗುತ್ತೆ, ಸ್ಮೂತ್ ಆಗಿ ಬರಲ್ಲ ಅಂತ ಹೇಳ್ತಾರೆ. ಸೊ ಈ ಮೆಥಡ್ ಅನ್ನು ಫಾಲೋ ಮಾಡಿ. ನಾವು ಎಣ್ಣೆಗೆ ಹಾಕುವಾಗ ಕ್ರ್ಯಾಕ್ ಬರುತ್ತೆ, ಆಮೇಲೆ ಪಾಕದಲ್ಲಿ ಹಾಕುವಾಗ ಬಿಟ್ಕೊಳ್ಳುತ್ತೆ ಅಂತ ಇದು ತುಂಬಾ ಜನರದ ಪ್ರಾಬ್ಲಮ್ ಇದೆ. ಸೊ ಈ ಮೆಥಡ್ ಅನ್ನು ಫಾಲೋ ಮಾಡಿ. ನೀವು ಖಂಡಿತವಾಗ್ಲೂ ನೀವು ಅಂದ್ಕೊಂಡ ತರ ಜಾಮೂನು ರೆಡಿ ಆಗುತ್ತೆ. ಎರಡನೇ ಬಾರಿಗೆ ಹಾಕೊಂಡ ಜಾಮೂನು ಕೂಡ ರೆಡಿ ಆಯಿತು. ನೀವು ನೋಡ್ಬೋದು ನೋಡಿ, ಎಲ್ಲೂ ಕೂಡ ಒಂದು ಚೂರು ಕೂಡ ಕ್ರ್ಯಾಕ್ ಆಗಿಲ್ಲ, ಒಂದು ಉಂಡೆ ಕೂಡ ಒಡೆದಿಲ್ಲ. ಇದನ್ನೀಗ ಪಾಕಕ್ಕೆ ಹಾಕೊಳ್ಳೋಣ. ಇದನ್ನೀಗ ಪಾಕದಲ್ಲಿ ಹಾಕೊಳ್ಳೋಣ. ಇದು ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಟೇಸ್ಟ್ ಮಾಡಬೇಕು. ಬಿಸಿ ಇದ್ದಾಗ ಮಾಡಿದ್ರೆ ಅಷ್ಟು ಚೆನ್ನಾಗಾಗಲ್ಲ. ಪಾಕದಲ್ಲಿ ಹಾಕಿ ಒಂದು 5 ನಿಮಿಷ ಆದ ಮೇಲೆ ಜಾಮೂನನ್ನು ತಗೊಂಡು ಬೇರೆ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಇದರ ಮೇಲ್ಗಡೆಯಿಂದ ಸಿರಾಪ್ ಹಾಕೊಂಡ್ರೆ ತುಂಬಾ ಅದ್ಭುತವಾಗಿರುತ್ತೆ. ಈ ಟಿಪ್ ಅನ್ನು ನೀವು ಫಾಲೋ ಮಾಡಿ. ಇದು ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜಾಮೂನು ಒಡೆಯದೇ ಇರ್ಲಿಕ್ಕೆ. ಈ ಸಕ್ಕರೆ ಪಾಕನ ಜಾಮೂನ್ ಮೇಲ್ಗಡೆ ಹಾಕೊಳ್ತೀನಿ. ಸೂಪರ್ ಆಗಿ ರೆಡಿ ಆಗಿದೆ. ತಣ್ಣಗಾದ್ಮೇಲೆ ಟೇಸ್ಟ್ ಮಾಡ್ಕೊಳ್ಳೋಣ. ಈ ಅದ್ಭುತವಾದ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಖಂಡಿತವಾಗ್ಲೂ ಒಂದು ಲೈಕ್ ಇರಲಿ. ಹಾಗೇನೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ಯಾಕೆ ಅಂತ ಹೇಳಿದ್ರೆ ನಾನು ಹೊಸ ವಿಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಸೂಪರ್ ಆದ ಗುಲಾಬ್ ಜಾಮೂನ್ ರೆಸಿಪಿ ನೋಡಿ ರೆಡಿ ಆಗಿದೆ. ಖಂಡಿತವಾಗ್ಲೂ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಲೇಬೇಕು. ಹೇಗೆ ಬಂತು ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೆ ತಿಳಿಸಿ.